ಆಮೇಲೆ ಒಂದು ಕಡೆ ಕುಮಾರಸ್ವಾಮಿ ಅವರು ಒಂದು ವಿಧಾನ ನಾವೆಲ್ಲೂ ಘೋಷಣೆ ಮಾಡಿಲ್ಲ. ಕೆ ಆರ್ ಪೇಟೆಲ್ ಮಾಡಿದೆ. ನೋಡಿ, ತಪ್ಪು ತಿಳ್ಕೊಬೇಡಿ. ಕೆ ಆರ್ ಪೇಟೆಯಲ್ಲಿ ನಾನು ಘೋಷಣೆ ಮಾಡಿಲ್ಲ. ನಾನೇನು ಹೇಳ್ತೀನಿ ವೆರಿ ಕ್ಲಿಯರ್. ಹಾಗೆ ನಾನು ಹೇಳಿದ್ನಲ್ಲ, ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಸಲ್ಲಿ ಈಗಲೇ ತೆಗೆದು ನೋಡಿ. ನಮ್ಮ ಎಚ್ ಟಿ ಮಂಜು ಅವರು ಕೊನೆ ಹಂತದಲ್ಲಿ ಅವರಿಗೆ ಒಂದು 15 ದಿನ ಇದ್ದಂಗೆ ಪಕ್ಷದ ಕಡೆಯಿಂದ ಟಿಕೆಟ್ ಘೋಷಣೆ ಆಗಿದೆ. ಅದಾದಮೇಲೆ ಅವ್ರು ಎಮ್ ಎಲ್ ಎ ಆಗಿದ್ದಾರೆ. ನೀವು ಎಮ್ ಎಲ್ ಎ ಆಗಿದ್ದೀರಿ, ಮತ್ತೆ ನೀವು ಬರೋದಕ್ಕೆ ಜನಗಳ ಮಧ್ಯೆ ಇದ್ದು ಅವ್ರ ಪ್ರೀತಿ ವಿಶ್ವಾಸ ಗಳಿಸಿ ಮಂಜಣ್ಣ ಅವರೇ ಅಂತ ಹೇಳ್ತೀನಿ ನಾನು. ಟಿಕೆಟ್ ಘೋಷಣೆ ಮಾಡಿಲ್ಲ. ಇದನ್ನು ಮಾರನೇ ದಿನ ಅಲ್ಲಿರ್ತಕ್ಕಂಥ ನಮ್ಮ ಜಿಲ್ಲಾಧ್ಯಕ್ಷರು, ಮಂಡ್ಯ ಜಿಲ್ಲಾಧ್ಯಕ್ಷರು ಮಂಜೂರವರು ಎಲ್ಲ ಕೂತು 3 ರಿಂದ 4 ನಿಮಿಷ ನಾನು ಏನು ಮಾತಾಡಿದ್ದೀನಿ, ಯಾವ ಅಂಶಗಳನ್ನ ನಾನು ಅಲ್ಲಿ ಪ್ರೆಸೆಂಟ್ ಮಾಡಿದ್ದೀನಿ, ಅದನ್ನು ಯಾವ ರೀತಿ ತಿರ್ಚಿ ಮಾತನಾಡಾಗಿದೆ ಅದೆಲ್ಲವೂ ಕೂಡ ಚರ್ಚೆ ಮಾಡಿದ್ದಾರೆ. ಇದೇನು ಸುಮ್ಮನೆ ತಿರ್ಸ್ತಕ್ಕಂಥದ್ದು ಬೇಡ. ನಾನು ಘೋಷಣೆ ಮಾಡಿಲ್ಲ. ನಾನು ಯಾರಿಗೆ ಘೋಷಣೆ ಮಾಡೋಕ್ಕೆ? ಒಬ್ಬ ಎಮ್ ಎಲ್ ಎ ಇದ್ದಾರೆ ಕಣ್ರಿ ಕ್ಷೇತ್ರದಲ್ಲಿ. ಉಳಿಸ್ಕೊಂಡು ಹೋಗ್ರಿ ನಿಮ್ಮ ಕ್ಷೇತ್ರನ, ಜನರ ವಿಶ್ವಾಸ ಉಳಿಸ್ಕೊಂಡು ಹೋಗ್ರಿ ಅಂತ ಹೇಳಿದ್ರಲ್ಲಿ ತಪ್ಪೇನಿದೆ?